ಸರ್ಕಾರದ ಪತನದ ಭವಿಷ್ಯ ಪ್ರಿಯಾಂಕರ್ಗೆ ಕಿಡಿಕಿಡಿಯಾಗಿದ್ದಾರೆ. ಸರ್ಕಾರ ಪತನದ ಭವಿಷ್ಯಕ್ಕೆ ಪ್ರಿಯಾಂಕರ್ಗೆ ಕಿಡಿಕಾರಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ಪ್ರಿಯಾಂಕರ್ಗೆ ಬಿಜೆಪಿ ಹೇಳಿದಾಗ ರಾಜ್ಯದಲ್ಲಿ ಚುನಾವಣೆ ಆಗಲ್ಲ, ನಾವು ಯಾಕೆ ಸರ್ಕಾರವನ್ನ ವಿಸರ್ಜನೆ ಮಾಡಬೇಕು, ನಮ್ಮ ಆಡಳಿತವನ್ನ ಕೇಂದ್ರ ಸರ್ಕಾರವೇ ಪ್ರಶಂಸಿಸಿದೆ, ಬಿಜೆಪಿ ಯಾರ ನಾಯಕತ್ವದಲ್ಲಿ ಚುನಾವಣೆ ಮಾಡುತ್ತೆ, ಆಳಂದ ವೋಟ್ ಚೋರಿ ಬಗ್ಗೆ ಮೊದಲು ಚರ್ಚೆ ಆಗಲಿ, ಜನರಿಂದ ನಮಗೆ 5 ವರ್ಷ ಆಡಳಿತ ನಡೆಸುವ ಅವಕಾಶ ಕೂಡ ಸಿಕ್ಕಿದೆ. ಈಗ ಬಿಜೆಪಿ ಹೇಳಿದಾಗೆಲ್ಲ ಚುನಾವಣೆಗೆ ಬರಲು ಸಾಧ್ಯವಿಲ್ಲ ಅಂತ ಬಿವೈವಿ ವಿಜೇಂದ್ರ ಹೇಳಿಕೆಗೆ ಪ್ರಿಯಾಂಕರ್ಗೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಆಯ್ತು ಬರ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಯಾರ ನಾಯಕತ್ವದಲ್ಲಿ ನಡೆಸ್ತಾರಂತೆ? ಬಿಜೆಪಿಯವರು ಯಾರ ನಾಯಕತ್ವದಲ್ಲಿ ಹೋಗ್ತಾರೆ? ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಅಸೆಂಬ್ಲಿನಲ್ಲಿ ಅರ್ಧ ದಿನ ಹೋಲ್ಡ್ ಮಾಡೋಕ್ಕಾಗಲ್ಲ. ಬಿಜೆಪಿಯವರು ಅವ್ರು ಚುನಾವಣೆ ರೆಡಿ ಆಗ್ತಲ್ಲ. ನಾನು ಹೇಳಿದ್ನಲ್ಲ ಅವತ್ತು ನಡೆಸಲಿ ಚುನಾವಣೆ ಅಂತ. ಕರ್ನಾಟಕದಲ್ಲಿ ಚುನಾವಣೆ ಹೇಗೆ ನಡೆದಿದೆ ಅಂತ ಅವ್ರಿಗೆ ಅರಿವಿದೆಯಾ? ಆಳಂದ್ನಲ್ಲಿ 70-80 ರೂಪಾಯಿಗೆ ಇವರು ಮತ ಕಳ್ತನ ಮಾಡಿದಾರಲ್ಲ, ಅದ್ರ ಬಗ್ಗೆ ಫಸ್ಟ್ ಚರ್ಚೆಗೆ ಬರಲಿ. ಜನರು ನಮಗೆ 5 ವರ್ಷ ಆಶೀರ್ವಾದ ಮಾಡಿದೆ, 5 ವರ್ಷ ನಾವು ಒಳ್ಳೆ ಆಡಳಿತ ಕೊಟ್ಟು ಚುನಾವಣೆಗೆ ಹೋಗ್ತೀವಿ. ಇವ್ರು ಹೇಳ್ದಂಗೆಲ್ಲ ಬನ್ನಿ ಡಿಸಾಲ್ವ್ ಮಾಡಿ ಅಂದ್ರೆ ಯಾಕೆ ಡಿಸಾಲ್ವ್ ಮಾಡ್ಬೇಕು ನಾವು? ಏನು ನಡೆದಿದೆ ಅಲ್ಲ, ಇವ್ರ ಮೇಲೆ ಒಂದು 22,000 ಪುಟದ ಒಂದು ಚಾರ್ಜ್ ಶೀಟ್ ಆಗಿದೆ. A1 is a former BJP MLA, A2 is a former BJP ZP member. ಅದ್ರ ಬಗ್ಗೆ ಉತ್ತರ ಯಾರು ಆಯ್ತು ಬರ್ತಾರೆ ಅಂತ ಹೇಳ್ತಾ ಇದಾರಲ್ಲ, ಯಾರ ನಾಯಕತ್ವದಲ್ಲಿ ನಡೆಸ್ತಾರಂತೆ? ಬಿಜೆಪಿಯವರು ಯಾರ ನಾಯಕತ್ವದಲ್ಲಿ ಹೋಗ್ತಾರೆ? ಒಂದು ಅಡ್ಜರ್ನ್ಮೆಂಟ್ ಮೋಷನ್ ಅಸೆಂಬ್ಲಿನಲ್ಲಿ ಅರ್ಧ ದಿನ ಹೋಲ್ಡ್ ಮಾಡೋಕ್ಕಾಗಲ್ಲ. ಬಿಜೆಪಿಯವರು ಅವ್ರು ಚುನಾವಣೆ ರೆಡಿ ಆಗ್ತಲ್ಲ. ನಾನು ಹೇಳಿದ್ನಲ್ಲ ಅವತ್ತು ನಡೆಸಲಿ ಚುನಾವಣೆ ಅಂತ. ಕರ್ನಾಟಕದಲ್ಲಿ ಚುನಾವಣೆ ಹೇಗೆ ನಡೆದಿದೆ ಅಂತ ಅವ್ರಿಗೆ ಅರಿವಿದೆಯಾ? ಬಿಜೆಪಿ ರಾಜ್ಯಾಧ್ಯಕ್ಷ ಮಧ್ಯಂತರ ಚುನಾವಣೆ ಭವಿಷ್ಯ ವಿಜೇಂದ್ರ ಹೇಳಿಕೆಗೆ ಸಚಿವ ಮಹದೇವಪ್ಪ ತಿರುಗೇಟನ್ನ ಕೊಟ್ಟಿದ್ದಾರೆ. ರಾಜ್ಯ ಬಿಜೆಪಿಯವರು ಹಗಲುಗನಸು ಕಾಣ್ತಾ ಇದ್ದಾರೆ. 2028ರವರೆಗೆ ನಮ್ಮ ಸರ್ಕಾರವೇ ಆಡಳಿತದಲ್ಲಿರುತ್ತದೆ, 2028ರಲ್ಲೂ ಕಾಂಗ್ರೆಸ್ ಪಕ್ಷವೇ ಅಧಿಕಾರಕ್ಕೆ ಬರುತ್ತೆ. ಬಿವೈ ವಿಜೇಂದ್ರ ಹೇಳಿಕೆಗೆ ಮಹದೇವಪ್ಪ ತಿರುಗೇಟನ್ನ ಕೊಟ್ಟಿರುವಂತದ್ದು. 2028ರಲ್ಲೂ ಕೂಡ ನಮ್ಮ ಸರ್ಕಾರನೇ ಅಧಿಕಾರಕ್ಕೆ ಬರೋದು, ಇವರೇನೇ ಹೇಳಿಕೆ ಕೊಟ್ಟರು ಕೂಡ ಅದಾಗಲ್ಲ ಅನ್ನುವಂತ ಹೇಳಿಕೆನ ನೀಡಿದ್ದಾರೆ. ಆ ಥರ ಮಾತಾಡೋರೆಲ್ಲ ಹಗಲುಗನಸು ಕಾಣ್ತಾ ಇದ್ದಾರೆ. ಹಗಲುಗನಸು ಕಾಣ್ತಾರೆ. 2.5 ವರ್ಷದಿಂದ ಕಾಣ್ತಲೇ ಅವರೇ. ಪಾರ್ಟಿ ಸ್ಟೇಬಲ್ ಅಂಡ್ ಸ್ಟ್ರಾಂಗ್, ಗೌರ್ಮೆಂಟ್ ಇಸ್ ಸ್ಟೇಬಲ್ ಅಂಡ್ ಸ್ಟ್ರಾಂಗ್. ಅದು ಕಂಪ್ಲೀಟ್ ಮಾಡ್ತೀವಿ ಟರ್ಮ್ನ. 2028ಕ್ಕೂ ನಾವೇ ಬರ್ತೀವಿ. ಬಿಜೆಪಿ ಕರ್ನಾಟಕದಲ್ಲಿ ಎಂದೂ ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಲ್ಲ, ಮುಂದೇನು ಮಾಡಲ್ಲ, ಎಂದೂ ಮಾಡಲ್ಲ. ಆ ಥರ ಮಾತಾಡೋರೆಲ್ಲ ಹಗಲುಗನಸು ಕಾಣ್ತಾ ಇದ್ದಾರೆ. 2.5 ವರ್ಷದಿಂದ ಕಾಣ್ತಲೇ ಅವರೇ. ಪಾರ್ಟಿ ಸ್ಟೇಬಲ್ ಅಂಡ್ ಸ್ಟ್ರಾಂಗ್, ಗೌರ್ಮೆಂಟ್ ಇಸ್ ಸ್ಟೇಬಲ್ ಅಂಡ್ ಸ್ಟ್ರಾಂಗ್. ಅದು ಕಂಪ್ಲೀಟ್ ಮಾಡ್ತೀವಿ ಟರ್ಮ್ನ. 2028ಕ್ಕೂ ನಾವೇ ಬರ್ತೀವಿ. ಬಿಜೆಪಿ ಕರ್ನಾಟಕದಲ್ಲಿ ಎಂದೂ ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಲ್ಲ, ಮುಂದೇನು ಮಾಡಲ್ಲ, ಎಂದೂ ಮಾಡಲ್ಲ. ಆ ಥರ ಮಾತಾಡೋರೆಲ್ಲ ಹಗಲುಗನಸು ಕಾಣ್ತಾ ಇದ್ದಾರೆ. ಹಗಲುಗನಸು ಕಾಣ್ತಾರೆ. 2.5 ವರ್ಷದಿಂದ ಕಾಣ್ತಲೇ ಅವರೇ. ಪಾರ್ಟಿ ಸ್ಟೇಬಲ್ ಅಂಡ್ ಸ್ಟ್ರಾಂಗ್, ಗೌರ್ಮೆಂಟ್ ಇಸ್ ಸ್ಟೇಬಲ್ ಅಂಡ್ ಸ್ಟ್ರಾಂಗ್. ಅದು ಕಂಪ್ಲೀಟ್ ಮಾಡ್ತೀವಿ ಟರ್ಮ್ನ. 2028ಕ್ಕೂ ನಾವೇ ಬರ್ತೀವಿ. ಬಿಜೆಪಿ ಕರ್ನಾಟಕದಲ್ಲಿ ಎಂದೂ ಜನಮನ್ನಣೆಯಿಂದ ಸರ್ಕಾರ ರಚನೆ ಮಾಡಲ್ಲ, ಮುಂದೇನು ಮಾಡಲ್ಲ, ಎಂದೂ ಮಾಡಲ್ಲ. ಆ ಥರ ಮಾತಾಡೋರೆಲ್ಲ ಹಗಲುಗನಸು ಕಾಣ್ತಾ ಇದ್ದಾರೆ. ಹಗಲುಗನಸು ಕಾಣ್ತಾರೆ. 2.5 ವರ್ಷದಿಂದ ಕಾಣ್ತಲೇ ಅವರೇ. ಪಾರ್ಟಿ